ಈಗ ಮೊಟ್ಟ ಮೊದಲಾಗಿ ಏನು ಹೊಸ ಮುಖ್ಯಮಂತ್ರಿಗಳಾಗಿ ಏನು ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋದಂತಂದ್ರೆ ರಾಜ್ಯದ ಕಳೆದ 3 ವರ್ಷದಲ್ಲಿ ಏನು ಜನ ಭರವಸೆ ಇಟ್ಟು 136 ಸೀಟ್ ಕಾಂಗ್ರೆಸ್ಸಿಗೆ ಕೊಟ್ಟಿದ್ದರು, ಆ ಭರವಸೆಗೆ ಯಾವುದೇ ರೀತಿಯ ನ್ಯಾಯವನ್ನು ಕಾಂಗ್ರೆಸ್ ಸರ್ಕಾರ ಒದಗಿಸಿಕೊಟ್ಟಿಲ್ಲ. ರಾಜ್ಯದ ಅಭಿವೃದ್ಧಿ ಆಗ್ತೈತಿ, ರಾಜ್ಯದಲ್ಲಿ ಒಳ್ಳೆ ರೀತಿ ಸುಭಿಕ್ಷತೆ ಬರ್ತೈತಿ ಅಂತ ಜನ ಕಾಯ್ತಾಯಿದ್ರು. ಆದರೆ ಕಳೆದ 3 ವರ್ಷದಿಂದ ನಾವು ನೋಡ್ತಾ ಇರೋದು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ರಾಜ್ಯದಲ್ಲಿ ಆಗ್ತಾಯಿಲ್ಲ. ಅಲ್ಪಸಂಖ್ಯಾತರನ್ನ ಓಲೈಸೋದು ಬಿಟ್ಟರೆ ಬೇರೆ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲರನ್ನೂ ಸರಿಯಾಗಿ ನೋಡ್ಕೊಂಡು ಹೋಗುವಂಥ ಕೆಲಸ ಆಗ್ತಾಯಿಲ್ಲ. ಕರಪ್ಷನ್ ಅನ್ನೋದು ಮುಟ್ಟೆ ಹೋಗೈತಿ. ಹಿಂದೆಂದೂ ಕಾಣದಷ್ಟು ದೊಡ್ಡ ಪ್ರಮಾಣದ ಕರಪ್ಷನ್ನು ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಾಯಿದೆ. ಹಾಗಾಗಿ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋ ವಿನಂತಿ ಅಂದ್ರೆ, ಈ ಏನು ಹೊಸ ಅವಕಾಶ ಬಂದೈತಿ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಎಲ್ಲರನ್ನೂ ಸಮನಾಗಿ ಕಾಣುವಂಥ ಕೆಲಸ ಮಾಡಿರಿ. ಯಾಕಂದ್ರೆ ನಿಮಗೆ 136 ಸೀಟ್ ಬಂದಾವ ಅಂತಂದ್ರೆ ಕೇವಲ ಅಲ್ಪಸಂಖ್ಯಾತರು ಮಾತ್ರ ಓಟ್ ಹಾಕಿಲ್ಲ, ಎಲ್ಲರೂ ಓಟ್ ಹಾಕ್ಯಾರ. ಹಾಗಾಗಿ ಎಲ್ಲರದ್ದು ಕಾಳಜಿ ತೆಗೆದುಕೊಳ್ಳುವಂಥ ಕೆಲಸ ನೀವು ಮಾಡಿರಿ ಅಂಥೇಳಿ ನಾನು ವಿನಂತಿ ಮಾಡ್ತೀನಿ. ಆದರೆ ಅವ್ರಿಗೆ ಏನು ತೊಂದರೆ ಆಯಿತು ಅಂತಲೂ ಕೂಡ ನಮ್ಗೆ ಗೊತ್ತೈತಿ. ಯಾಕಂದರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಎಕನಾಮಿಯನ್ನು ಪೂರಾ ಹಳ್ಳ ಹಿಡಿಸಿ ಹೋಗಿದ್ದಾರೆ. ಅದರಲ್ಲಿ ಅವರು ಸುಧಾರಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಮಾಡೋಕ್ಕೆ ಅವರು ಭಾಳ ತಮ್ಮ ಚಾಕಚಕ್ಯತೆ ಎಲ್ಲ ಉಪಯೋಗಿಸ್ಕೋಬೇಕಾಗ್ತೈತಿ. ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ, ಅವರು ಉಪಯೋಗಿಸ್ಕೊಂಡು ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಲಿ ಅಂತ ನಾವು ವಿಶ್ ಮಾಡ್ತೀವಿ.